ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ನಾನು ಇವತ್ತಿದ್ದೀನಿ ಪಾಂಡವಪುರದಲ್ಲಿ. ಏನಪ್ಪ ವಿಷಯ ಅಂತಂದ್ರೆ, ಬೆನಕ ಗೋಲ್ಡ್ ಕಂಪನಿಯ 25ನೇ ಬ್ರಾಂಚ್ ಓಪನ್ ಆಗ್ತಿತ್ತು. ಇದರ ಓಪನಿಂಗ್ ಸೆರೆಮನಿಗೆ ನಾವು ಕೂಡ ಬಂದಿದ್ವಿ. ಇಲ್ಲಿನ ವಿಶೇಷತೆ ಏನು, 4 ವರ್ಷದಲ್ಲಿ 25 ಬ್ರಾಂಚ್ ಗಳನ್ನ ಓಪನ್ ಮಾಡುವಷ್ಟು ಸಕ್ಸಸ್ ಆಗಿ ಹೇಗ್ ಬಂತು, ಹಾಗೆ ಗ್ರಾಹಕರ ವಿಶ್ವಾಸವನ್ನು ಹೇಗೆ ಇಷ್ಟು ಬೇಗ ಗಳಿಸ್ತು ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ 25th ಬ್ರಾಂಚ್ ಓಪನ್ ಮಾಡ್ತಾ ಇರೋದಕ್ಕೆ. ಸರ್, ನಂದು ಒಂದು ಕ್ವಶನ್, ಬೆನಕ ಗೋಲ್ಡ್ ಕಂಪ್ನಿಲೆ ಜನ ಬೇರೆ ಎಲ್ಲ ಅವೆ, ಅಲ್ಲಿ ಬಿಟ್ಟು ಇಲ್ಲಿಗೆ ಯಾಕೆ ತಂದು ಗೋಲ್ಡ್ ನ ಫ್ಲಡ್ ಮಾಡ್ಬೇಕು? ನಾವು ಟ್ರಾನ್ಸ್ಪರೆನ್ಸಿಯಾಗಿ ಅವ್ರನ್ನ ಟ್ರೀಟ್ ಮಾಡ್ತೀವಿ. ಹಾಗೆ ಅವ್ರ ಗೋಲ್ಡ್ ತಂದು ಕೊಟ್ಟಿದ್ದನ್ನ ಜರ್ಮನ್ ಮೇಡ್ ಟೆಕ್ನಾಲಜಿಲಿ ಅವ್ರ ಮುಂದೆನೇ ಚೆಕ್ ಮಾಡ್ತೀವಿ. ಅವ್ರ ಮುಂದೆನೇ ಈ ರೇಟ್ ಬರುತ್ತೆ ಇಷ್ಟು ವ್ಯವಹರಿಸಿ ಈ ಮುಖಾಂತರವಾಗಿ ನೋಡಿ 100 ಗ್ರಾಮ್ ಹೋಗ್ತಾರೆ, 100 ಗ್ರಾಮ್ 5 ಲಕ್ಷ 6 ಲಕ್ಷ ವ್ಯಾಲ್ಯೂ ಇರೋದಕ್ಕೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ರೇಟ್ನ ನಾವು ಕೊಟ್ಟರೆ ಜನ ಖಂಡಿತವಾಗೂ ಗೋಲ್ಡ್ ಕೊಟ್ಟೆ ಕೊಡ್ತಾರೆ. ಸೇಲ್ ಮಾಡೋದೇ ಒಂದೇ ಅಲ್ಲ, ಉಳಿಸ್ಕೊಳ್ಳಿ ಗೋಲ್ಡ್ನ. ನಾನು ಸೇಲ್ ಮಾಡಿ ಅಂತ ಯಾರಿಗೂ ಹೇಳ್ತಾ ಇಲ್ವಲ್ಲ, ಉಳಿಸ್ಕೊಡಿ ಅಂತಾನೆ ಹೇಳ್ತಾ ಇರೋದು. ಇಲ್ಲಿ ಸ್ಟೋನ್ಗೆ ರೇಟ್ ಹಿಡಿಯಲ್ಲ ಅಂತ ಕೇಳ್ಪಟ್ಟೆ. ಪ್ರತಿಯೊಂದು ಸ್ಟೋನ್ಗೂ ವ್ಯಾಲ್ಯೂ ಇರುತ್ತೆ. ಗೋಲ್ಡ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೋ ಸ್ಟೋನ್ಗೆ ಅದೇ ಒಂದು ವ್ಯಾಲ್ಯೂ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ಒಂದು ಸ್ಟೋನ್ಗಳನ್ನ ಪರ್ಚೇಸ್ ಮಾಡಕ್ ಹೋದಾಗ 5,000 10,000 20,000 ತಗೊಂತೀವಿ. ಅದೇ ಸೇಲ್ ಮಾಡಕ್ ಹೋದಾಗ ಅವ್ರಿಗೆ 1,000 ರೂಪಾಯಿ 2,000 ರೂಪಾಯಿ ಅದು ವ್ಯಾಲ್ಯೂ ಇರುತ್ತೋ ಇರೋದೋ ಗೊತ್ತಿರಲ್ಲ. 25ನೇ ಬ್ರಾಂಚ್ ಇಲ್ಲಿ ಮಾಡ್ತಾ ಇದೀನಿ ಅಂದ್ರೆ ಸಕ್ಸಸ್ ಆಗಿರೋದಕ್ಕೆ, ಗ್ರೋತ್ ಆಗಿರೋದಕ್ಕೆ ಮಾಡ್ತಾ ಇದೀನಿ. ಜನ ಅಕ್ಸೆಪ್ಟ್ ಮಾಡಿರೋದಕ್ಕೆ ನಾವು 25ನೇ ಬ್ರಾಂಚ್ ಇಲ್ಲಿ ಓಪನ್ ಮಾಡಿ. ನೀವು ಗೋಲ್ಡ್ಗಳನ್ನ ಮನೆ ಇಟ್ಟಿರೋದ್ರಿಂದ ಕಳ್ತನಗಳಾಗ್ಬೋದು, ಮತ್ತೆ ಅನ್ಸೆಕ್ಯೂರ್ಡ್ ಇಂದ ಫೀಲಿಂಗ್ಸ್ ಆಗಿರ್ಬೋದು, ಅದನ್ನ ತಗೊಂಡೋಗಿ ನೀವು ಲಾಕರ್ಲಿ ಇಡ್ತೀರಾ. ಲಾಕರ್ಗೆ ನೀವು ವರ್ಷಕ್ಕೆ ನೀವೇ ಪೇ ಮಾಡಬೇಕು. ಆದ್ರೆ ಬೆನಕ ಗೋಲ್ಡ್ ಕಂಪ್ನಿ ತಂದ್ಕೊಟ್ರೆ ನಾವೇ ಇಂಟ್ರೆಸ್ಟ್ ಪೇ ಮಾಡ್ತೀವಿ. 1.5% ಇಂದ 3% ತನಕ ನಾನು ವ್ಯಾಲ್ಯೂ ಕೊಡ್ತೀನಿ, ಡಿಪೆಂಡ್ ಅಪಾನ್ ಗೋಲ್ಡ್ ಪ್ಯೂರಿಟಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಲ್ಲಿ ಮಾಡೋರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.